ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ಸ್ನಲ್ಲಿ ಜನರಲಿ ಯೂಸ್ ಆಗುವಂಥ ಐ ವಿ ಫ್ಲೂಯಿಡ್ಸ್ ಬಗ್ಗೆ. ಅವು ಯಾವಪ್ಪ ಅಂದ್ರೆ ಒಂದನೇದ್ದು RL, DNS, NS ಇವನ್ನ ಭಾಳ ಸಾಮಾನ್ಯತ ಯೂಸ್ ಮಾಡ್ತಾರೆ ರೀ. ಸೊ ಯಾವ ಕಂಡೀಷನ್ ಡಾಕ್ಟರ್ ನಿಮಗೆ ಬಾಟಲ್ ಹಾಕ್ಲಿಕ್ಕೆ ಹೇಳಿರ್ತಾರೆ, ಯಾವ ಕಂಡೀಷನ್ನಾಗ ಇವನ್ನೆಲ್ಲ ಯೂಸ್ ಮಾಡಬಾರ್ದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ಎಲ್ಲರಿಗಿಂತ ಮೊದಲನೇದಾಗಿ ನಾವು ಮಾತಾಡೋಣ RL ಬಗ್ಗೆ. RL ಇದು 500 ml ಬಾಟಲ್ ಬರ್ತೈತೆ ರೀ. RL ಅಂದ್ರೆ ರಿಂಗರ್ ಲ್ಯಾಕ್ಟೇಟ್. ಸೊ ಯಾವ ಕಂಡೀಷನ್ನಾಗ ಇದನ್ನು ಡಾಕ್ಟರ್ ನಿಮ್ಗೆ ಹಾಕ್ಲಿಕ್ಕೆ ಹೇಳ್ತಾರಪ್ಪ ಅಂದ್ರೆ, ನಿಮ್ಮ ಶರೀರದ ಪೂರ ಡಿಹೈಡ್ರೇಷನ್ ಆಗಿದೆ, ನೀರಿನ ಅಂಶ ಪೂರ ಲೆಸ್ ಆಗಿದೆ, ಇಲ್ಲ ನಿಮ್ಗೆ ಬೇದಿ ಹತ್ತಿದೆ, ಡೈರಿಯಾ ಆಗಿದೆ, ಇಲ್ಲ ನಿಮ್ಗೆ ಏನು ಟ್ರಾಮಾ ಆಗಿದೆ, ಇಲ್ಲ ಬರ್ನ್ ಆಗಿದೆ. ಬರ್ನ್ ಅಂದರೆ ಕೈ ಕಾಲು ಪೂರ ಶರೀರ ಏನಾರ ಸುಟ್ಟಾಗ, ಇಲ್ಲ ನಿಮ್ಗೆ ಮೆಟಾಬಾಲಿಕ್ ಆ್ಯಸಿಡೋಸಿಸ್ ಸಮಸ್ಯೆ ಆದಾಗ ಡಾಕ್ಟರ್ ಇದನ್ನು ಬಾಟಲ್ ನಿಮ್ಗೆ ಹಚ್ಚಕ್ಕೆ ಹೇಳಿರ್ತಾರೆ ರೀ. ಯಾವ ಕಂಡೀಷನ್ನೇ ಕೊಡಬಾರ್ದು. ಯಾರಿಗೆ ಲಿವರ್ ಫೇಲಿಯರ್ ಆಗಿರ್ತೈತಿ, ಯಾರಿಗೆ ಹೈಪರ್ ಕೆಲಿಮಿಯಾ ಅಂದ್ರೆ ಶರೀರದಾಗ ರಕ್ತದಾಗ ಪೊಟ್ಯಾಷಿಯಂ ಲೆವೆಲ್ ಭಾಳ ಜಾಸ್ತಿ ಪ್ರಮಾಣದಾಗ ಇರ್ತೈತಲ್ರಿ, ಅಂಥ ಕಂಡೀಷನ್ನೇ RL ಕೊಡಕ್ಕೆ ಹೋಗ್ಬಾರ್ದು. ಎರಡನೇದು ಮಾತಾಡೋಣ DNS ಬಗ್ಗೆ. DNS ನೋಡ್ರಿ 500 ml ಬಾಟಲ್ ಇದೆ. ಇದ್ರೊಳಗೆ ಸೋಡಿಯಂ ಕ್ಲೋರೈಡ್ 0.9% ವೇಟ್ನಾಗ ಇರ್ತೈತೆ ಟೋಟಲ್ ವಾಲ್ಯೂಮ್, ಮತ್ತು ಡೆಕ್ಸ್ಟ್ರೋಸ್ 5% ವೇಟ್ನಾಗ ಇರ್ತೈತೆ ರೀ ಟೋಟಲ್ ವಾಲ್ಯೂಮದ್ದು. ಸೊ DNS ಏನಿದೆ ಯಾವ ಪೇಷಂಟಿಗೆ ಹಚ್ಚಬೇಕು? ಸೊ ನೋಡ್ರಿ, ಯಾರಿಗೆ ಕ್ಯಾಲರೀಸ್ ಮತ್ತು ಸೋಡಿಯಂ ಎರಡರದ್ದು ಅವಶ್ಯಕತೆ ಇರ್ತೈತಿ. ಯಾರಪ್ಪ ಅಂದರೆ ಡಿಹೈಡ್ರೇಷನ್ ಪೂರ ಆದಾಗ, ಇಲ್ಲ ಆಪ್ರೇಷನ್ ಆಗಿದೆ ನಿಮ್ಮದು, ಆಪ್ರೇಷನ್ ಆದ ನಂತರ ಶರೀರಕ್ಕೆ ಎನರ್ಜಿ ಕೊಡ್ಲಿಕ್ಕೆ ಇದನ್ನು ಕೊಟ್ಟಿರ್ತಾರ, ಇಲ್ಲ ಯಾವ ಪೇಷಂಟಿಗೆ ಶಾಕ್ ಆಗಿದೆ, ಹೈಪೋಗ್ಲೈಸಿಮಿಯಾ ಶುಗರ್ ಲೆವೆಲ್ಸ್ ಭಾಳ ಜಾಸ್ತಿ ಕಡಿಮೆ ಆಗಿದೆ, ಯಾರಿಗೆ ಹೈಪೋಗ್ಲೈಸಿಮಿಯಾ ಅವ್ರಿಗೆ ಇದನ್ನು ಹಚ್ಬೋದು. ಮತ್ತು ಯಾವ ಪೇಷಂಟಿಗೆ ಬಾಯಿ ಮೂಲಕ ಓರಲ್ ಲಿಕ್ವಿಡ್ಸು ಡೈಟ್ ತೊಗೊಳಕ್ಕಾಗ್ತಾ ಇಲ್ಲ, ಅವ್ರಿಗೆ ಇದನ್ನು ಡಾಕ್ಟರು ಹಚ್ಲಿಕ್ಕೆ ಹೇಳ್ತಾರೆ. ಯಾವ ಕಂಡೀಷನ್ನಾಗ ಇದನ್ನು ಉಪಯೋಗ ಮಾಡಬಾರ್ದಂದ, ಯಾರಿಗೆ ಶುಗರ್ ಲೆವೆಲ್ಸ್ ಅನ್ಕಂಟ್ರೋಲ್ಡ್ ಇರ್ತೈತಿ, ಶುಗರ್ ಭಾಳ ಹೈ ಲೆವೆಲ್ ಇರ್ತವೆ, ಡಯಾಬಿಟಿಕ್ ಪೇಷಂಟ್ಸಿಗೆ DNS ಫ್ಲೂಯಿಡ್ ಹಚ್ಚಕ್ಕೆ ಹೋಗ್ಬಿಡಿದ್ರಿ, ಇದು ಶುಗರ್ ಲೆವೆಲನ್ನು ಭಾಳ ಜಾಸ್ತಿ ಮಾಡಿಬಿಡ್ತೈತಿ. ಮೂರನೇ ಫ್ಲೂಯಿಡ್ ಬಗ್ಗೆ ಮಾತಾಡೋಣ. ಯಾವುದಪ್ಪ ಅಂದ್ರೆ NS, ನಾರ್ಮಲ್ ಸಲೈನ್. ಇದ್ರೊಳಗೆ ನೋಡ್ರಿ, ಪ್ರತಿ 100 ml ಏನಿದೆ ಇದ್ರೊಳಗೆ ಸೋಡಿಯಂ ಕ್ಲೋರೈಡ್ 0.9 ಗ್ರಾಮ್ ಇರ್ತೈತೆ ರೀ. ಇನ್ನೊಂದು ಹಾಫ್ NS ಅಂತ ಬರ್ತೈತೆ, ಅದು ಬೇರೆ ಇದು ಬೇರೆ. ಸೊ ಇದು NS ಅಂತ ನಾರ್ಮಲ್ ಸಲೈನು. ಯಾವ ಕಂಡೀಷನ್ ಇದನ್ನು ಡಾಕ್ಟರ್ ಹಾಕ್ಲಿಕ್ಕೆ ಹೇಳಿರ್ತಾರಪ್ಪ ಅಂದ್ರೆ ನೋಡ್ರಿ, ನಾರ್ಮಲ್ ಸಲೈನ್ ನಿಮ್ಗೆ ಏನಾರ ಶಾಕ್ ಆದಾಗ, ಇಲ್ಲ ನಿಮ್ಗೆ ಭಾಳ ಜಾಸ್ತಿ ವಾಂತಿ ಏನಾರ ಚಾಲೂ ಆಗೈತಂದ್ರೆ, ಇಲ್ಲ ಹೈಪೋನೈಟ್ರಿಮಿಯಾ ಸೋಡಿಯಂ ಲೆವೆಲ್ ಶರೀರದಾಗ ಕಡಿಮೆ ಆಗ್ಯಾವಂದ್ರೆ, ಅಂದ್ರೆ BP ಕಡಿಮೆ ಆದಾಗ, ಇಲ್ಲ ಹೆಡ್ ಇಂಜುರಿ ತಲೆಯಾಗಿ ಏನಾರ ಪೆಟ್ಟಾದಾಗ, ಇಂಥ ಕಂಡೀಷನ್ಸ್ನ ಡಾಕ್ಟರ್ ಇದನ್ನು NS ಹಾಕ್ಲಿಕ್ಕೆ ಹೇಳ್ತಾರೆ. ಯಾವ ಕಂಡೀಷನ್ ಹಾಕ್ಬಾರ್ದಪ್ಪ ಅಂದ್ರೆ, ನಿಮ್ಗೇನಾರ ಮೆಟಾಬಾಲಿಕ್ ಆ್ಯಸಿಡೋಸಿಸ್ ಆದಾಗ, ಇಲ್ಲ ಪೇಷಂಟಿಗೆ ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಸಮಸ್ಯೆ ಐತಂದ್ರೆ, ಇಲ್ಲ ಪೇಷಂಟದು ಕಿಡ್ನಿ ಕೆಟ್ಟವು, ಅವ್ರಿಗೆ ರೀನಲ್ ಫೇಲಿಯರ್ ಸಮಸ್ಯೆ ಐತಂದ್ರೆ, ಅಂಥ ಕಂಡೀಷನ್ನಾಗ NS ಹಾಕಕ್ಕೆ ಹೋಗ್ಬಿಡ್ದ್ರಿ. ಸೊ ಅನ್ಕೊತೀನಿ RL, DNS ಮತ್ತು NS ಬಗ್ಗೆ, IV ಫ್ಲೂಯಿಡ್ಸ್ ಬಗ್ಗೆ ಈ ವಿಡಿಯೋದಾಗ ಏನು ಮಾಹಿತಿ ನಾನು ನಿಮ್ಗೆ ತಿಳಿಸಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಟಾಪಿಕ್ಸ್ ಬಗ್ಗೆ ವಿಡಿಯೋ ನೋಡಬೇಕಾ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.